ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರ ಗ್ರಾಮದಲ್ಲಿ ನಡೀತಾ ಇರುವ ಜೈನ ಧರ್ಮ ಪಂಚ ಕಲ್ಯಾಣ ಪೂಜಾ ಕಾರ್ಯಕ್ರಮದಲ್ಲಿ ಅಸ್ಪೃಶ್ಯತೆ ತಾಂಡವವಾಡ್ತಾ ಇದೆ ಅಂತ ಸಾರ್ವಜನಿಕ ವಲಯದಲ್ಲಿ ಆರೋಪಗಳು ಕೇಳಿ ಬರ್ತಾ ಇರುವ ಹಿನ್ನೆಲೆ ಸ್ಥಳಕ್ಕೆ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೈನ ಧರ್ಮದ ಪಂಚ ಕಲ್ಯಾಣ ಪೂಜಾ ಕಾರ್ಯಕ್ರಮಕ್ಕೆ ದಲಿತ ಸಮುದಾಯಕ್ಕೆ ಪ್ರತ್ಯೇಕ ಊಟ ವ್ಯವಸ್ಥೆ ಮಾಡಲಾಗಿದೆ ಎಂಬ ದೂರುಗಳ ಬಗ್ಗೆ ಸ್ಥಳಕ್ಕೆ ಬಾಗಲಕೋಟೆ ಉಪನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ರಮೇಶ ಚೌಹಾಣ, ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡೀಕರ, ಡಿಎಸ್ಪಿ ಸೈಯದ್ ರೋಷನ್ ಜಮೀರಾ, ತಹಶೀಲ್ದಾರ್ ಅನಿಲ ಬಡಿಗೇರ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೇವ ಪಾಸೋಡೆ, ಮಹಿಳಾ ಮಕ್ಕಳ ಕಲ್ಯಾಣ ಅಧಿಕಾರಿ ಆನಂದ ಪಿ, ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಗಂಗಾಧರ ಪೂಜಾರಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿನ ಸ್ಥಳೀಯರ ಕುರಿತು ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಜೈನ ಸಮುದಾಯದ ಮುಖಂಡರು ಹಾಗೂ ದಲಿತ ಸಮಾಜದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ರು. ನಂತರ ಸ್ಥಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳ ತಂಡದವರು ಎಲ್ಲ ಸಮಾಜದ ಮುಖಂಡರ ಜೊತೆಯಲ್ಲಿ ಪ್ರೀತಿಯ ಭೋಜನವನ್ನು ಸವಿದರು. ಆಲಗೂರ ಗ್ರಾಮದ ದಲಿತ ಸಮಾಜದ ಮುಖಂಡರು ಅಧಿಕಾರಿಗಳ ತಂಡದವರಿಗೆ ನಮ್ಮ ಗ್ರಾಮದಲ್ಲಿ ಯಾವುದೇ ಜಾತಿ ತಾರತಮ್ಯ ಇರುವುದಿಲ್ಲ, ಎಲ್ಲ ಸಮಾಜದ ಜೊತೆ ಅನ್ಯೋನ್ಯತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇರ್ತೇವೆ ಅಂತ ತಿಳಿಸಿದ್ರು. ಆದರೂ ಆಲಗೂರ ಗ್ರಾಮದಲ್ಲಿ ನಡೆದ ಪಂಚ ಕಲ್ಯಾಣ ಪೂಜಾ ಕಾರ್ಯಕ್ರಮದಲ್ಲಿ ನಿಜಕ್ಕೂ ದಲಿತ ಸಮಾಜಕ್ಕೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ ಶಾಮಿಯಾನ ಮಾತ್ರ ನಾಪತ್ತೆಯಾಗಿರುವುದು ದುರಂತದ ಸಂಗತಿ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಸಂಗತಿ. ವೀಕ್ಷಕರೇ, ವರದಿ ರವಿಕುಮಾರ ಸಿಂಗೆ. ಆಚರಣೆ ಮಾಡ್ಲಿಕ್ಕಂದ್ರ ನಮಗೆ ಹೇಳ್ರಿ ಅಂತ ಹೇಳಿವಿ. ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ಆದಾಗ ನಾಟಿಕರವರು ನಮ್ಮ ಗ್ರಾಮದಲ್ಲಿ ಅಂಥದ್ದೇನೂ ಇಲ್ಲ, ಬೇರೆ ಗ್ರಾಮಗಳಲ್ಲಿ ಇರ್ತಾವ, ಅವುಗಳ ಮಾಹಿತಿನೂ ಕೊಟ್ಟಾರ. ಅವುಗಳಿಗೆ ನಾವು ಸೂಕ್ಷ್ಮವಾಗಿ ಶೋಕಾಸ್ ನೋಟಿಸ್ ಕೊಡಿಸುವಂಥ ಕೆಲಸನೂ ಮಾಡೀವಿ. ಲೈಕ್ ಈ ಕಟಿಂಗ್ ಅಂಗಡಿ ಒಳಗೆ, ಚಹಾ ಕುಡಿಯೋ ಹೋಟೆಲ್ ಒಳಗೆ ಪ್ರವೇಶ ಕೊಡೋಕ್ಕಿಲ್ಲ, ಕಟಿಂಗ್ ಮಾಡೋದಕ್ಕೆ ಕೊಡೋದಿಲ್ಲ, ಇಂಥ ಸಣ್ಣ ಪುಟ್ಟ ಕೇಳಿರ್ತಾರೆ. ಅವುಗಳನ್ನೆಲ್ಲ ಸಣ್ಣದರಲ್ಲೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ನಿಭಾಯಿಸಿರಿ. ಸೊ ನಮಗೆ ದೂರ ಬಂದಂಗೆ ಆಲಗೂರು ಒಳಗೆ ಏನು ಪಂಚಕಲ್ಯಾಣ ಕಾರ್ಯಕ್ರಮ ನಡೀಲಿಕ್ಕತ್ತದ 24 ವರ್ಷಗಳ ನಂತರ ಬಹಳ ಅದ್ಧೂರಿಯಾಗಿ ಮಾಡ್ಲಿಕ್ಕತ್ತಾರೆಲ್ಲ ಸಮಾಜದ ಊರಿನ ಮುಖಂಡರು. ಅದು ಯಶಸ್ವಿ ಆಗಲಿ ಅನ್ನುವಂತಹ ಅಭಿಪ್ರಾಯನೂ ನಮ್ದದ. ಅಟ್ ದಿ ಸೇಮ್ ಟೈಮ್ ಊರಿನ ದಲಿತರಿಗೆ ಯಾವುದೇ ರೀತಿ ದೌರ್ಜನ್ಯ ಆಗಬಾರ್ದು ಅಥವಾ ಕಮ್ಯುನಿಟಿ ಬೇಸ್ ಮೇಲೆ ಮನಸ್ಸಿಗೆ ಹಿಂಸೆ ಆಗ್ಲಾರ್ದಂಗೆ ಅವರು ನಡ್ಕೋಬೇಕು ಅನ್ನೋದನ್ನು ಇಚ್ಛೆ ಅದ ನಮ್ಮ ಆಡಳಿತ. ಸೊ ಅದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಬಂದ್ವಿ. ನಿನ್ನೆನೂ ತಹಶೀಲ್ದಾರಿಗೆ ಕಳಿಸಿದ್ವಿ, ಈಗ ನಾವು ಎಲ್ಲರೂ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಬಂದೀವಿ. ಸಮಾಜದ ಮುಖಂಡರು ನೀವೆಲ್ಲರೂ ಸೇರಿನ ಹೇಳಲಿಕ್ಕತ್ತೀರಿ. ಈ ಪಂಚಕಲ್ಯಾಣ ಕಾರ್ಯಕ್ರಮವನ್ನು ನಾವು ಊರನ್ ಮಂದಿ ಎಲ್ಲರೂ ಸೇರಿ ಈ ಕಮ್ಯುನಿಟಿ ಇದು ಒಂದು ಸಮುದಾಯಕ್ಕೆ ಸೇರಿರುವಂತಹ ಕಾರ್ಯಕ್ರಮ, ಅವರಷ್ಟೇ ಮಾಡ್ಲಿಕ್ಕತ್ತಾರ ಅನ್ನೋದು ಏನೂ ಇಲ್ಲ, ಎಲ್ಲರೂ ಸೇರಿ ಮಾಡ್ಲಿಕ್ಕತ್ತೀವಿ ಅಂತ ನೀವು ಈವರೆಗೂ ಅಭಿಪ್ರಾಯಗಳನ್ನ ಕೊಟ್ಟಿರಿ. ಸೊ ಅದರ ಬೇಸ್ ಮೇಲೆನೆ ಈಗ ಇವರು ಮುಖಂಡರು ಸಹ ಹೇಳಿದ್ರು, ಹಿಂದೆ ನಾವು ಏನೂ ಮಾಡಿಲ್ಲ, ಈಗೂ ನಾವು ಅಂಥದ್ದು ಮಾಡೋದಿಲ್ಲ, ನಮ್ಮೂರು ಅಂಥ ದೂರುಗಳಿಗೆ ಅರ್ಹ ಇಲ್ಲ ಅಂತ ಹೇಳಿ. ಸೊ ಈ ಎಲ್ಲ ವಿಷಯಗಳನ್ನು ಗಮನಿಸಿದಾಗ ಅಲ್ಲಿ ನಮಗೇನು ದೂರುಗಳು ಬಂತಲ್ಲ, ಊಟವನ್ನು ಮಾಡೋ ಜಾಗ ಒಂದು ಸಪ್ರೇಟ್ ಆಗಿರೋದು ಒಂದು ಸ್ವಲ್ಪ ಎಲ್ಲರಿಗೆ ನೋವಾಗ್ಯದ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಸೊ ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ಬಿಡ್ರಿ, ನಾವು ಸಭೆ ಮುಕ್ತಾಯ ಮಾಡ್ತೀವಿ. ಇನ್ನೊಂದ್ಸಲ ಹೇಳ್ಬಿಡ್ರಿ. ನಿರ್ಮಾಣ ಆಗ್ಬೇಕು. ಸಮಾಜ ಏನಿದೆ ಇದು ಬಸವಣ್ಣನ ನಾಡಿಸಿ ಆಗಿನ 12ನೇ ಶತಮಾನದಲ್ಲಿ ಸಮಾಜದ ಬಗ್ಗೆ ಅವ್ರು ಮಾತಾಡಿದ್ರು. ಹಾಗಾಗ್ಬಿಟ್ಟು ತಾವೆಲ್ಲರೂ ಕೂಡ ಒಟ್ಟಾಗಿ ಜೀವನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅದನ್ನು ಮುಂದುವರಿಸಿ, ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಬೇರೆ ನಿಮಗೆ ಏನಾದರೂ ತೊಂದರೆ ಕೊಡ್ತಾ ಇದ್ದರೆ ಅಥವಾ ನಿಮ್ಮಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ದರೆ ಇಲ್ಲಾಗಲಿ ಅಥವಾ ಬೇರೆ ಕಡೆನೇ ಆಗಲಿ ನಮ್ಮ ಉಪವಿಭಾಗದಲ್ಲಿ ಅದಕ್ಕೆ ಮುಂದಿನ ತೊಂದರೆ ಪರಿಹರಿಸ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮಿಂದ ಆಗುತ್ತೆ ಯಾವಾಗ. ಹಾಗಾಗ್ಬಿಟ್ಟು ನಾವೆಲ್ಲರೂ ಕೂಡ ತುಂಬ ವಿಶ್ವಾಸದಿಂದ ಹಾಗೂ ಆತ್ಮವಿಶ್ವಾಸದಿಂದ ತಾವೆಲ್ಲರೂ ಕೂಡ ತಮ್ಮ ಒಂದು ಅಭಿಪ್ರಾಯಗಳನ್ನು ಈ ಸಭೆಯಲ್ಲಿ ಅದನ್ನು ಸಹ ನಾವು ಪರಿಶೀಲನೆ ಮಾಡಿ ಸಮಾಜದವ್ರಿಗೆ, ದಲಿತರಿಗೆ, ಇಲ್ಲಿರುವಂತಹ ಎಲ್ಲ ಕಮ್ಯುನಿಟಿ ವರ್ಗದವ್ರಿಗೆ ನಾವು ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಸುಮಾರು 12 ಊಟದ ಪೆಂಡಾಲ್ಗಳಿದ್ದಾವೆ. ಯಾರಿಗೂ ಸಹ ಪುರುಷರು ಮತ್ತು ಸ್ತ್ರೀಯರು ಅಂಥೇಳಿ ನಾವು ಭಾಗ ಮಾಡಿದ್ದೇವೆ ಹೊರತು SC ST ಒಂದು ಕಡೆ, ಬೇರೆ ಬೇರೆ ಕಮ್ಯುನಿಟಿಯವರು ಒಂದು ಕಡೆ ಅಂಥೇಳಿ ನಾವು ಭಾಗ ಮಾಡಿಲ್ಲ. ಕುದುರೆಗಳಿಗಾಗಿ, ಆನೆಗಳಿಗಾಗಿ ನಾವು ಪೆಂಡಾಲ್ಗಳನ್ನು ಹಾಕಿದ್ದೀವಿ. ಅಲ್ಲಿ ಹೋಗಿ ಊಟ ಮಾಡಿರೋದನ್ನು ತಮಗೆ ದೂರು ಬಂದಿದೆ ಅಂತ ಮುಖಂಡರು ಮತ್ತು ಇವನ್ ದಲಿತ ಮುಖಂಡರುಗಳೇ ಹೇಳಿರ್ತಾರೆ. ಸೊ
ಸೊ ಅದನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಅದು ಏನೂ ಅಂಥದ್ದಾಗಿಲ್ಲ ಅಂತ ಕಂಡು ಬರುತ್ತೆ. ಪೆಂಡಲ್ ಯಾಕೆ ತೆಗೆದರು, ಅಲ್ಲಿರೋ ಪೆಂಡಲನ್ನು ಯಾಕೆ ತೆಗೆದರು? ಸುದ್ದಿ ಧಿಕ್ಕರಿಸಿ ಪೆಂಡಲ್ ತೆಗ್ತಾರೆ. ನಮ್ಮ ಸುದ್ದಿ ವಿತರಣೆ ಮಾಡಿದ ನಂತರ ಅವರು ಪೆಂಡಲನ್ನು ತೆಗೆದು ಹಾಕಿದ್ದಾರೆ. ಬಟ್ ಯಾಕೆ ಅದು ಒಂದೇ ಯಾಕೆ ತೆಗೆದರು? ಸುದ್ದಿ ಧಿಕ್ಕರಿಸಿಬಿಟ್ಟು ಮೊದಲಿತ್ತು. ಅದನ್ನೇ ಪೆಂಡಲ್ ಏನಾದರೂ ತೆಗ್ದಿರಿ